ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇದನ್ನ ಅರ್ಪಣೆಯನ್ನ ಯಾರಿಗ್ ಮಾಡಿದ್ದಾರೆ ಅಂದ್ರೆ ಅವರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ನಿರಂತರ ಸಾಧನೆಯ ನಿರಂಜನ ಮೂರ್ತಿ, ಕರ್ನಾಟಕ ಮಾತೆಯ ಚಿನ್ಮಯ ಕೀರ್ತಿ, ಮೇರು ಸಾಹಿತಿ ಕರ್ನಾಟಕ ಗಾಂಧಿ ಹರ್ಡೇಕರ್ ಮಂಜಪ್ಪನವರಿಗೆ ಮತ್ತು ವಚನ ಗುಮ್ಮಟವೆಣಿಸಿಯ ಸರಳ ಜೀವನ ನಡೆಸಿ ತಾನು ಬಡವನಾಗಿ ನಮಗೆಲ್ಲ ಸಿರಿಯಿತ್ತ ನಿರಂತರ ಕಾಯಕಯೋಗಿ, ಸಮಾಧಾನಕ್ಕೆ ತಕ್ಕ ಬದುಕಿನಿಂದಲೇ ಭಾಷ್ಯ ಬರೆದ ಕನ್ನಡದ ಹೆಮ್ಮೆಯ ಪುತ್ರ ಹಳಕಟ್ಟಿಯವರಿಗೆ ದಿವ್ಯ ಪಾದಾರವಿಂದಗಳಲ್ಲಿ ಗ್ರಂಥ ಪುಷ್ಪವನ್ನು ನಾನು ಭಕ್ತಿಪೂರ್ವಕವಾಗಿ ಸಮರ್ಪಿಸುತ್ತೇನೆ ಅಂತ ಅವರು ಈ ಪುಸ್ತಕವನ್ನು ಅವರಿಗೆ ಅರ್ಪಣೆ ಮಾಡಿಕೊಂಡಿದ್ದಾರೆ. ಮತ್ತೆ ಈ ಪುಸ್ತಕ ಬರೆಯುವ ಪೂರ್ವದಲ್ಲಿ ಅವರು ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಜ್ಞಾನ ಯೋಗಾಶ್ರಮ ಅವ್ರದ್ದು ಕೂಡ ಅವರು ಹಾರೈಕೆಯನ್ನ ಪಡೆದುಕೊಂಡಿದ್ದಾರೆ. ಇದು ಅವರ ಮೊದಲನೇ ಗ್ರಂಥ ಆಗಿರೋದ್ರಿಂದ ಇಲ್ಲಿದೆ ಅವ್ರೇನಂತ ಹಾರೈಕೆ ಮಾಡಿದ್ದಾರೆ ಅಂದ್ರೆ, ಸಿದ್ದೇಶ್ವರ ಸ್ವಾಮೀಜಿಗಳು ಮಹಾಮಣಿ ಬಸವಾನಂದ ಸ್ವಾಮೀಜಿಯವರಿಗೆ ಇಲ್ಲಿದೆ ಆರೋಗ್ಯಾಮೃತ, ಅನುಭಾವಿ ಶರಣರ ಗೀತ ಮಾತುಗಳಲ್ಲಡಗಿದ ವೈದ್ಯ ವಿದ್ಯೆ, ಶರದೃತುಗಳ ದಿವ್ಯ ವೈಭವವನ್ನು ಅನುಭವಿಸಲು ಅಗತ್ಯವಾದದ್ದು ಹಾಗೂ ಅತ್ಯಗತ್ಯವಾದದ್ದು. ಬಾಹ್ಯಭ್ಯಂತರ ಸ್ವಾಸ್ಥ್ಯ ಮತ್ತು ಅದನ್ನು ಪಡೆಯಬೇಕು, ರೋಗ ರುಜಿನಗಳು ದೂರವಿರಿಸಬೇಕು, ಕೊನೆಗೆ ಭವಬಾಧೆ ಬಂಧನಗಳನ್ನು ನೀಗಿ ಸ್ವಚ್ಛಂದವಾಗಿ ವಿಹರಿಸಬೇಕು. ಅಲ್ಲದೆ ಹಾಗಾದರೆ ಈ ಹೊತ್ತಿಗೆಯನ್ನು ಎಲ್ಲರೂ ಓದಿ ಸ್ವಾಸ್ಥ್ಯ ಜೀವನವನ್ನ ಮಾರ್ಗದರ್ಶಕ ಮಾತುಗಳನ್ನ ಈ ಪುಸ್ತಕದಲ್ಲಿ ರಾಶಿಗೊಂಡಿವೆ. ಈ ಕೃತಿ ರಚಿಸಿದ ಶ್ರೇಯಸ್ಸು ಪೂಜ್ಯರಾದ ಶ್ರೀ ಬಸವಾನಂದ ಮಹಾಸ್ವಾಮಿಗಳದು. ಅವರ ಪ್ರಜ್ಞಾಚಕ್ಷು ಸದಾ ಮುಕುಲಿತ ಎಂತಲೇ ಸತ್ಯಾಸತ್ಯ, ನಿತ್ಯಾನಿತ್ಯ ಹಾಗೂ ಹಿತಾಹಿತ ವಚನಗಳನ್ನು ಸುಸ್ಪಷ್ಟವಾಗಿ ವಿಂಗಡಿಸಬಲ್ಲರು. ಅವರ ನುಡಿಗಳು ಸತ್ಯಪೂರ್ಣ, ಅವುಗಳನ್ನು ಸಾವಿರ ಜನ ಆಲಿಸುತ್ತಾರೆ, ಆನಂದಿಸುತ್ತಾರೆ. ಅವರಿಂದ ಇಂತಹ ಹದವಾದ ಹೊತ್ತಿಕೆಗಳು ರೂಪುಗೊಳ್ಳುತ್ತಲೇ ಇರಲಿ ಎಂದು ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರನ್ನ ಹಾರೈಸಿರುತ್ತಾರೆ ಈ ಕೃತಿಗೆ. ನಂತರ ಮೈಸೂರಿನ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳು ಕೂಡ ಅವರ ಸಂದೇಶವನ್ನ ನೀಡಿದ್ದಾರೆ. ಅಂದ್ರೆ ಈ ಪುಸ್ತಕದಲ್ಲಿ ಏನಡಗಿದೆ ಅಂತ ಅನ್ನೋದನ್ನ, ಎಲ್ಲಿಯವರೆಗೂ ಮನುಷ್ಯ ಪ್ರಕೃತಿಯ ಭಾಗವಾಗಿ ಜೀವಿಸುತ್ತಿದ್ದನೋ, ಸಹಜ ಜೀವನ ಶೈಲಿಯಲ್ಲಿ ಉಸಿರಾಡಿಸುತ್ತಿದ್ದನೋ ಅಲ್ಲಿಯವರೆಗೂ ಅವನ ಜೀವನ ಆರೋಗ್ಯ ಬಹುತೇಕ ಚೆನ್ನಾಗಿ ಇತ್ತು. ಯುಕ್ತವಾದ ಆಹಾರ ವಿಹಾರಗಳು ಅವನ ಸಂಗಾತಿಗಳಾಗಿದ್ದುದರಿಂದ ಸ್ವಾಸ್ಥ್ಯ ಜೀವನ ಅಳವಟ್ಟಿತ್ತು. ಮನುಷ್ಯ ಪರಿಸ್ಥಿತಿಗೆ ವಿರುದ್ಧವಾಗಿ ನಡೆಯಲು ಪ್ರಾರಂಭಿಸಿದನೋ ಅಂದಿನಿಂದ ಅವನ ಆರೋಗ್ಯದ ಪತನ ಪ್ರಾರಂಭವಾಯಿತು. ಪೌರ್ವಾತ್ಯ ವೈದ್ಯ ಪದ್ಧತಿಗಳು ಬಹುಮಟ್ಟಿಗೆ ಗಿಡಮೂಲಿಕೆಗಳಿಂದ ಹಾಗೂ ಆಹಾರ ಕ್ರಮದ ಹೊಂದಾಣಿಕೆಯಿಂದ ರೋಗಗಳನ್ನು ಗುಣಪಡಿಸುತ್ತವೆ. ಪಥ್ಯ ಆನಪಾನಗಳ ಮೂಲಕ ರೋಗಿಯು ತನ್ನ ಆರೋಗ್ಯವನ್ನು ಮರಳಿ ಗಳಿಸುವ ವಿಪುಲ ಅವಕಾಶಗಳು ಇಲ್ಲಿವೆ. ಆದರೆ ಆಧುನಿಕ ಯುಗದಲ್ಲಿ ಈಗ ಆಲ್ರೆಡಿ ನಾವು ಕೇಳ್ತಾ ಇದ್ದೇವೆ, ಹಿಂದಿನ ನಾವು ಪದ್ಧತಿಯನ್ನ ಮಹಾವತಾರ ಫೌಂಡೇಶನ್ ಅಲ್ಲಿ ಬಹಳಷ್ಟು ನಾವೇನು ಗಿಡಮೂಲಿಕೆಗಳಿಂದ ಆರೋಗ್ಯವನ್ನ ಯಾವ ರೀತಿ ಗುಣಪಡಿಸಿಕೊಳ್ಬಹುದು ಹಾಗೂ ನಮ್ಮ ಪಥ್ಯ ಮಾಡುವುದರ ಮೂಲಕನು ನಾವು ನಮ್ಮಲ್ಲಿರುವ ಅನಾರೋಗ್ಯ ಇದ್ದಾಗ ಆರೋಗ್ಯವನ್ನು ಯಾವ ರೀತಿ ಗುಣಪಡಿಸಿಕೊಳ್ಬಹುದು ಅನ್ನೋದನ್ನ ಸಾಕಷ್ಟು ಸೆಷನ್ಗಳಲ್ಲಿ ನಮಗೆ ಗುರೂಜಿಯವರು ಕೊಡ್ತಾ ಬಂದಿದ್ದಾರೆ. ಮತ್ತೆ ಹಿರಿಯ ಮಾಸ್ಟರಿಂದನೂ ನಮ್ಗೆ ಕೊಡಿಸ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಅವರು ತಿಳಿಸಿದ್ದಾರೆ. ಆದ್ದರಿಂದ ನಮ್ಮ ಆರೋಗ್ಯ ಮೊದಲೆಲ್ಲ ಆರೋಗ್ಯ ಚೆನ್ನಾಗಿತ್ತು, ಆಹಾರ ವಿಹಾರಗಳು ಚೆನ್ನಾಗಿತ್ತು ಮತ್ತು ಆರೋಗ್ಯನೂ ಸರಿಯಾಗಿತ್ತು. ಏನಾದ್ರೂ ಆರೋಗ್ಯ ಸ್ವಲ್ಪ ಹದಗೆಟ್ಟಾಗ ನಾವು ಗಿಡಮೂಲಿಕೆಗಳ ಮೂಲಕ ಮತ್ತು ಆಹಾರ ಪದ್ಧತಿಯನ್ನು ಸರಿಪಡಿಸಿಕೊಳ್ಳುವುದರ ಮೂಲಕ ಆರೋಗ್ಯವನ್ನು ಪಡೆದುಕೊಳ್ತಾ ಇದ್ವಿ. ಆದರೆ ಈಗ ಆಧುನಿಕ ಯುಗದಲ್ಲಿ ಆಹಾರ ವಿಹಾರ ವಿಚಾರಗಳು ಗೊಂದಲದಲ್ಲಿ ವ್ಯಕ್ತಿ ಆರೋಗ್ಯ ತುಂಬಾ ಅತಂತ್ರ ಸ್ಥಿತಿಯಲ್ಲಿದೆ. ಕಲಬೆರಕೆ ಆಹಾರ, ವೇಳೆಯನ್ನು ಪಾಲಿಸದ ಊಟೋಪಚಾರಗಳು, ಜೊತೆಗೆ ಧಾವಂತದ ಜೀವನ ಶೈಲಿ ಇವೆಲ್ಲವೂ ಸೇರಿಕೊಂಡು ಇಂದು ವ್ಯಕ್ತಿ ಆರೋಗ್ಯ ಎಂಬುದು ಗಾಳಿಗಿಟ್ಟ ಸೊಡರಾಗುತ್ತಿದೆ. ಅಂದ್ರೆ ಈಗಿನ ನಾವು ಮಾಡುತ್ತಿರುವಂತಹ ಜೀವನ ಶೈಲಿ ಅಲ್ಲದೆ ನಮಗೆ ಎಲ್ಲರೂ ಅರ್ಜೆಂಟ್ ಅಂತ ಅನ್ನೋದು, ಮತ್ತೆ ಕಲಬೆರಕೆ ಆಹಾರ, ನಾವು ಮಾಡುತ್ತಿರುವಂತ ಊಟ ಉಪಚಾರಗಳು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀ ಗುರು ಬಸವ ಮಹಾಮನೆ ಅಧ್ಯಕ್ಷರಾದ ಶ್ರೀ ಬಸವಾನಂದ ಸ್ವಾಮಿಗಳು ಆರೋಗ್ಯಾಮೃತದ ಕೃತಿ ಮಹತ್ವವನ್ನು ಪಡೆಯುತ್ತಿದೆ. ಶ್ರೀಗಳು ಸಾತ್ವಿಕ ಜೀವನವನ್ನು ನಡೆಸುತ್ತಾ ನಾಡಿನಾದ್ಯಂತ ಪ್ರವಚನಗಳನ್ನು ನೀಡುತ್ತಾ ಜನರ ಕಣ್ಣು ತೆರೆಸುವ ಕಾರ್ಯ ನಡೆಸುತ್ತಿದ್ದಾರೆ. ಜನೋಪಯೋಗಿಯಾದ ಈ ಕೃತಿಯನ್ನು ಕರ್ನಾಟಕದ ಜನತೆ ಪ್ರೀತಿಯಿಂದ ಬರಮಾಡಿಕೊಳ್ಳಲಿ ಎಂದು ಆಶಿಸುತ್ತಾ ಶ್ರೀಗಳವರಿಂದ ಇನ್ನು ಮುಂದೆ ಇಂಥ ಕೃತಿಗಳು ರಚನೆಯಾಗಲೆಂದು
ಅವರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮೈಸೂರಿವರು ಕೂಡ ಹಾರೈಸಿರುತ್ತಾರೆ. ಈ ಪುಸ್ತಕದ ಬಗ್ಗೆ ಅವರನ್ನ ಹಾರೈಸಿರುತ್ತಾರೆ. ಮತ್ತೆ ಇದನ್ನ ಮುನ್ನಡಿಯನ್ನ ಬರೆಯಲಿಕ್ಕೆ ಅವರು ಬಸವಾನಂದ ಸ್ವಾಮೀಜಿಗಳು ಮುನ್ನಡಿಯನ್ನ ಬರೆಯಲಿಕ್ಕೆ ಒಬ್ಬರಿಗೆ ಯಾರಂದ್ರೆ ಅವರು ವಿಜಯ ಕರ್ನಾಟಕ ಸಂಪಾದಕರಾದ ವಿಶ್ವೇಶ್ವರ ಭಟ್ ಅವರಿಗೆ ಕೊಡ್ತಾರೆ. ಅವರು ಕೂಡ ಈ ಪುಸ್ತಕದ ಬಗ್ಗೆ ಅವರು ಮುನ್ನುಡಿಯನ್ನು ತಿಳಿಸಿದ್ದಾರೆ. ಧಾರವಾಡದ ಮನಗುಂಡಿಯಲ್ಲಿರುವ ಶ್ರೀ ಬಸವಾನಂದ ಸ್ವಾಮೀಜಿಯವರು ಫೋನ್ ಮಾಡಿ, ನಾನೊಂದು ಪುಸ್ತಕವನ್ನು ಬರೆಯುತ್ತಿದ್ದೇನೆ, ಕೃತಿಗೆ ನೀವೇ ಮುನ್ನುಡಿ ಬರೀಬೇಕು ಎಂಬುದು ನಮ್ಮ ಒತ್ತಾಸೆ, ಅದನ್ನು ಈಡೇರಿಸಿಕೊಡ್ಬೇಕೆಂದು ಸ್ವಾಮೀಜಿಯವರು ಅವ್ರಿಗೆ ಫೋನ್ ಮೂಲಕ ತಿಳಿಸ್ತಾರೆ. ಸ್ವಾಮೀಜಿಯವರನ್ನ ಅವ್ರು ಯಾವಾಗಲೂ ನೋಡಿರ್ದಿಲ್ಲ. ಆದ್ರೆ ಅವ್ರ ಫ್ರೆಂಡ್ ಮೂಲಕ ಸ್ವಾಮೀಜಿಯವ್ರ ಪರಿಚಯ ಆಗಿರುತ್ತೆ. ಒಂದೇ ಕ್ಷಣ ಅವ್ರಿಗೆ ಫೋನ್ ಮೂಲಕ ಈ ರೀತಿ ಅವ್ರಿಗೆ ಬಂದಾಗ ಅವರು ತುಂಬಾ ಸಕಾರಾತ್ಮಕವಾಗಿ ಒಪ್ಕೊಂಡ್ಬಿಡ್ತಾರೆ ಅವರು ವಿಶ್ವೇಶ್ವರ ಭಟ್ರು. ಆದರೂ ಸ್ವಾಮೀಜಿಯವರು ಫೋನ್ ಮಾತುಕತೆ ಮುಗಿಸುವ ಮುನ್ನ ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಈ ಕೃತಿ ಸುಮಾರು 242 ಪುಟಗಳನ್ನು ಹೊಂದಿದೆ, ಇನ್ನು 5 ದಿನಗಳಲ್ಲಿ ಬಿಡುಗಡೆ ಆಗಲಿದೆ. ಆದ್ದರಿಂದ 5 ದಿನದಲ್ಲಿ ನೀವು ಇದನ್ನ ಮುನ್ನುಡಿಯನ್ನು ಬರೆದು ನಮ್ಗೆ ಕೊಡ್ಬೇಕು ಅಂತ ಕೇಳ್ತಾರೆ. ಆಗ ಆಲ್ರೆಡಿ ಅವರು ವಿಶ್ವೇಶ್ವರ ಭಟ್ರು ಒಪ್ಕೊಂಡ್ಬಿಟ್ಟಿರ್ತಾರೆ. ಒಪ್ಕೊಂಡಾಗ ಆಯ್ತು ಅಂತಂದು ಅವರು ಈ ಪುಸ್ತಕವನ್ನ ಏನ್ ಮಾಡ್ತಾರೆ, ಇಡೀ ಒಂದು ದಿನ ರಾತ್ರಿ ಕುಂತು ಈ ಪುಸ್ತಕವನ್ನ ಅವ್ರು ಓದ್ತಾರೆ. ರಾತ್ರಿ ಎಲ್ಲ ಕುಳಿತು ಪುಸ್ತಕ ಓದುವುದೆಂದು ತೀರ್ಮಾನಿಸಿ ಪುಸ್ತಕದ ಪುಟವನ್ನೆಲ್ಲ ಅವರು ಏನ್ ಬರೆದಿದ್ದಾರೆ ಅಂತ ಪ್ರತಿಯೊಂದು ಸಾಲುಗಳನ್ನ ಓದ್ತಾ ಬಂದಾಗ ಅವರು ಕಣ್ಣುಗಳು ಜಿಗಿಯುತ್ತಾ ಸಾಗುತ್ತಿದ್ದ ಅಚ್ಚರಿಯಿಂದ ಪ್ರತಿಯೊಂದು ಶಬ್ದ ಕೂಡ ಅಲ್ಲಿ ಕೂಡ ಅವ್ರಿಗೆ ಅಚ್ಚರಿನ ನೀಡ್ತಾ ಬಂತು. ಮತ್ತು ಪ್ರವಚನದಲ್ಲಿ ತೊಡಗಿದ್ದರು, ಪುಸ್ತಕ ಬರೆಯಬೇಕೆಂಬ ಆಸೆ ಇದ್ದರು, ಅಧ್ಯಯನ ಹಾಗೂ ಅನುಭವ ಕೊರತೆಯಿಂದ ಕೆಲಸವನ್ನು ಮುಂದೂಡುತ್ತಾ ಬಂದಿದ್ದೆ. ನಾನು ಶಿಶು ಇದ್ದಾಗಲೇ ನನ್ನ 2 ಕಣ್ಣುಗಳನ್ನು ಕಳೆದುಕೊಂಡೆ. ಅಂದ್ರೆ ಅವರು ಬಸವಾನಂದ ಸ್ವಾಮೀಜಿಗಳು ಏನ್ ಪುಸ್ತಕ ಬರೆದಿದ್ದಾರೆ ಅದನ್ನು ಇಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ಇವರು ವಿಶ್ವೇಶ್ವರ ಭಟ್ರು ಹೇಳ್ತಾರೆ. 2 ಕಣ್ಣುಗಳನ್ನ ಕಳೆದುಕೊಂಡಿದ್ದೆ, ದೃಷ್ಟಿ ಸಂಪೂರ್ಣ ಕಳೆದು ಈ ಜಗತ್ತು ನನ್ನ ಪಾಲಿಗೆ ಕತ್ತಲಾಗಿತ್ತು. ಮುಂದೆ PUCಯನ್ನು ದೃಷ್ಟಿಯುಳ್ಳವರ ಜೊತೆ ಅಧ್ಯಯನ ಮಾಡಿದೆ. ಬಳಿಕ 1 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿ ಆಧ್ಯಾತ್ಮಿಕ ಕ್ಷೇತ್ರವನ್ನ ಪ್ರವೇಶ ಮಾಡಿದೆ. ಅಲ್ಲಿ ಕೂಡ ಅವರು ಬ್ರೈಲ್ ಲಿಪಿಯಲ್ಲಿ ಪುಸ್ತಕ ವಿರಳ, ಆದರೆ ನಾನು ನನ್ನ ಸ್ನೇಹಿತರಿಂದ ಪತ್ರಿಕೆಗಳು, ಪುಸ್ತಕಗಳನ್ನು ಓದಿಸಿಕೊಳ್ಳುತ್ತಿದ್ದೆ. ಅವುಗಳ ಸಾರವನ್ನು ಬ್ರೈಲ್ ನಲ್ಲಿ ಬರೆದಿಟ್ಟುಕೊಳ್ಳುತ್ತಿದ್ದೆ. ವಿಷಯ ಕುರಿತು ಚರ್ಚಿಸುತ್ತಿದ್ದೆ. ಈ ರೀತಿ ಅವರು ತಮ್ಮ ಅಧ್ಯಯನವನ್ನ ಅವರ ಪುಸ್ತಕದಲ್ಲಿ ಬರೆದಿದ್ದನ್ನು ಅವರು ತಿಳಿಸಿದ್ದಾರೆ. 100 ಪುಟ ಬರೆಯುವುದೇ ಸಾಹಸ ಅಂದುಕೊಂಡಿದ್ದೆ, ಆದರೆ ಅದೇಗೋ ನಾನು 275 ಪುಟಗಳ ಪುಸ್ತಕ ಸಿದ್ಧವಾಯಿತು ಎಂದರೆ ನನಗೆ ಆಶ್ಚರ್ಯವಾಗುತ್ತಿದೆ. ಇದು ನನ್ನ ಜೀವನದ ಚೊಚ್ಚಲ ಕೃತಿ ಅಂತ ಅವರು ಬಸವಾನಂದ ಸ್ವಾಮೀಜಿ ಅವರು ತಿಳಿಸಿದ್ದನ್ನು ಇವರು ವಿಶ್ವೇಶ್ವರ ಭಟ್ರು ಹೇಳ್ತಾರೆ. ಈಗ ನನಗೆ 38 ವರ್ಷ. ಅಂದ್ರೆ ಈ ಪುಸ್ತಕ ಪ್ರಕಟವಾಗೋಕ್ಕಿಂತ ಪೂರ್ವದಲ್ಲಿ ಅವ್ರು ಬರೆದಾಗ ಅವ್ರಿಗೆ 38 ವರ್ಷ. ಪರಮಾತ್ಮ ಆಯುಷ್ಯ ಆರೋಗ್ಯ ಕೊಟ್ಟರೆ ಇನ್ನೂ ಕೆಲವು ಪುಸ್ತಕಗಳನ್ನ ರಚಿಸುವ ಉದ್ದೇಶ ನನಗಿದೆ ಅಂತ ತಿಳಿಸ್ತಾರೆ. ಅಂದ್ರೆ ನೋಡಿ, ನಾವೆಲ್ಲ ಸರಿಯಾಗಿದ್ರು ಕೂಡ ನಾವೊಂದು ಏನಾದ್ರೂ ಮಾಡ್ಬೇಕಂದ್ರೆ ನಮಗೆ ಅದು ಸ್ಪಷ್ಟವಾಗಿರ್ಬೇಕು. ಮತ್ತು ಈ ಸೆಷನ್ ನಲ್ಲೇ ಕೋಟೇಶ್ವರ್ ಸರ್ ಹೇಳಿದ್ರು, ಅವಗಾಹನೆ ಇರ್ಬೇಕಂತ. ಅಂದ್ರೆ ನಾವ್ ಏನ್ ಮಾಡ್ಬೇಕಂತೀವಲ್ಲ ಅದನ್ನ ಮಾಡ್ಲೇಬೇಕು, ಅದನ್ನ ಪಾಲನೆ ಮಾಡ್ಬೇಕು. ಆ ರೀತಿ ನಮ್ಗೆ ಎಲ್ಲ ಸರಿ ಇದ್ದಾಗ ಕೂಡ ನಾವು ಅಂತ ಆಸೆಗಳನ್ನ ಹೊತ್ಕೊಳ್ಳೋದಿಲ್ಲ. ಆದ್ರೆ ಬಸವಾನಂದ ಸ್ವಾಮೀಜಿಯವರು ನೋಡಿ ಇನ್ನೂ ಅನೇಕ ಪುಸ್ತಕಗಳನ್ನು ಬರೆಯುವಂತ ಒಂದು ಉದ್ದೇಶವನ್ನ ಪಡೆದುಕೊಂಡಿದ್ದಾರೆ. ಈ ರೀತಿ ಅವರು ಈ ಕತ್ತಲ ರಾತ್ರಿ ಯೌವನ ಪಡೆದುಕೊಳ್ಳುವ ಹೊತ್ತಿನಲ್ಲೇ ಬಸವಾನಂದ ಸ್ವಾಮೀಜಿಯವರು ಆರೋಗ್ಯಾಮೃತ ಕೃತಿಯನ್ನ ಕೈಗೆತ್ತಿಕೊಂಡು ಓದಿನ ಪಯಣ ಅದೆಷ್ಟು ಮಧುರ ಹಾಗೂ ಅನಾಯಾಸವಾಗಿತ್ತೆಂದರೆ ಪುಟದಿಂದ ಪುಟಕ್ಕೆ ಕೊನೆ ಪುಟದ ತಿರುವಿಗೆ ಬಂದು ನಿಂತಿದೆ ಗೊತ್ತಾಗ್ಲಿಲ್ಲ. ಅಷ್ಟು ಹೊತ್ತಿಗೆ ಬೆಳಕಿನಡೆಗೆ ಹೊರಟಿದ್ದ ರಾತ್ರಿ ಇನ್ನೂ ಸ್ವಲ್ಪ ಬಾಕಿ ಉಳಿದುಕೊಂಡಿತ್ತು ಅಂತ ಇವರು ಆ ಪುಸ್ತಕವನ್ನು ಓದಿದಾಗ ಅವ್ರಿಗೆ ಆದ ಅನುಭವವನ್ನ ಇಲ್ಲಿ ತಿಳಿಸ್ತಾರೆ. ಖ್ಯಾತ ಪತ್ರಕರ್ತ ವೈಕೇನಿ ದಿನದಲ್ಲಿ ಕನಿಷ್ಠ 2 ಸಲವಾದರೂ ಭೇಟಿಯಾದವರಿಗೆ ಆರೋಗ್ಯದ ಟಿಪ್ಸ್ ಕೊಡುತ್ತಿದ್ದರು. ವಿತೌಟ್ ಬಾಡಿ ಯು ಆರ್ ನೋ ಬಡಿ. ಆದ್ದರಿಂದ ಒಳ್ಳೆಯ ಆರೋಗ್ಯವಂತ ದೇಹ ಇಟ್ಟುಕೊಳ್ಳಬೇಕೆಂದು ಹೇಳುತ್ತಿದ್ದರು. ಇದನ್ನೇ ಅಕ್ಕ ಮಹಾದೇವಿಯರು ಒಂದು ವಚನದಲ್ಲಿ ಎಲ್ಲವನ್ನರಿದು ಫಲವೇನು ತನ್ನ ತಾನರಿಯದನ್ನಕ್ಕ ಅಂತ ಅವರು ತಿಳಿಸಿದ್ದಾರೆ. ಅಂದರೆ ತನ್ನ ಸತ್ಯವನ್ನು ತಿಳಿಯದೆ ಏನನ್ನು ಸಾಧಿಸರು, ಏನನ್ನು ಗಳಿಸಿಕೊಂಡರೂ ಏನೂ ಪ್ರಯೋಜನವಿಲ್ಲ. ಮೆಡಿಕೇಶನ್ ಟು ಮೆಡಿಟೇಷನ್ ಎಂಬ ಗ್ರಂಥದಲ್ಲಿ ಓಶೋ ದೇಹವನ್ನು ಅರಿಯೋದನ್ನು ಜಗತ್ತನ್ನು ಅರಿತರೆ ಪ್ರಯೋಜನವೇನು ಅಂತ ಅವರು ಕೂಡ ಓಶೋರವರು ಕೂಡ ಮೆಡಿಕೇಶನ್ ಟು ಮೆಡಿಟೇಷನ್ ಎಂಬ ಗ್ರಂಥದಲ್ಲಿ ನಮ್ಮ ದೇಹವನ್ನ ನಾವು ಅರಿತುಕೊಂಡಿಲ್ಲ ಅಂದ್ರೆ ಜಗತ್ತು ಅರಿತು ಏನು ಪ್ರಯೋಜನ ಅಂತ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ.
ಹಾಗೆ ಈ ರೀತಿ ಅನೇಕ ಮಹಾನರು ಆರೋಗ್ಯದ ಬಗ್ಗೆ ತಮ್ಮ ನುಡಿಗಳಲ್ಲಿ ತಿಳಿಸಿದ್ದಾರೆ. ಇಲ್ಲಿ ವೈದ್ಯಕೀಯ ವಿಜ್ಞಾನ ಆರೋಗ್ಯ ಎಂದರೇನು ಎಂಬುದಕ್ಕೆ ಉತ್ತರ ಕೊಡುವುದಿಲ್ಲ. ಅದು ನಮಗೆ ರೋಗವೆಂದರೇನು, ಅದಕ್ಕೆ ಮದ್ದೇನು ಎಂಬುದಷ್ಟೇ ಹೇಳುತ್ತದೆ. ವೈದ್ಯಕೀಯ ವಿಜ್ಞಾನ ಏನ್ ತಿಳಿಸ್ತದೆ ಅಂದ್ರೆ, ನಮಗೆ ಆರೋಗ್ಯ ಎಂಬುದನ್ನ ಕಲಿಸಿಕೊಡುವುದಿಲ್ಲ. ಅದು ಅನಾರೋಗ್ಯ ಯಾವ ರೀತಿ ಬಂದಿದೆ ಮತ್ತೆ ಅದಕ್ಕೇನು ಮದ್ದು ತೆಗೆದುಕೊಳ್ಳಬೇಕು ಅನ್ನೋದನ್ನು ಮಾತ್ರ ಅಲ್ಲಿ ಹೇಳುತ್ತೆ. ಆದ್ದರಿಂದ ಆರೋಗ್ಯ ಎಂದರೇನು ಎಂಬುದನ್ನ ತಿಳಿದುಕೊಳ್ಳುವುದು ನಮಗೆ ಅತ್ಯಗತ್ಯ ಅಂತ ಇಲ್ಲಿ ತಿಳಿಸಿದ್ದಾರೆ. ಆರೋಗ್ಯವಾಗಿ ಎಂಬ ಅಧ್ಯಾಯದಿಂದ ಆರಂಭವಾಗುವ ಈ ಕೃತಿ ಪರಿಪೂರ್ಣ ಆರೋಗ್ಯಕ್ಕೆ ಪಂಚಶುಚಿತ್ವ. ಇದರಲ್ಲಿ ಯಾವ್ಯಾವ 7 ಅಧ್ಯಾಯಗಳನ್ನ ಒಳಗೊಂಡಿದೆ ಈ ಪುಸ್ತಕ. ಮೊದಲನೇ ಅಧ್ಯಾಯ ಆರೋಗ್ಯವೇ ಭಾಗ್ಯ. ಈ ಕೃತಿ ಆರೋಗ್ಯವೇ ಪಂಚಶುಚಿತ್ವ, ದೇಹವೆಂಬ ದೇವಾಲಯ, ರೋಗ ಹಾಗೂ ಔಷಧಗಳ ವಿಚಾರದಲ್ಲಿ ಶರಣರ ನಿಲುವು, ಹೊಟ್ಟೆಯನ್ನು ಅರ್ಥ ಮಾಡಿಕೊಳ್ಳಿ, ಔಷಧವನ್ನು ದೂರ ಮಾಡಿಕೊಳ್ಳಿ, ಆರೋಗ್ಯಕ್ಕೆ 6 ದಿವ್ಯ ಔಷಧಗಳು ಹಾಗೂ ಮಾನಸಿಕ ಆರೋಗ್ಯ ಎಂಬ ಅಧ್ಯಾಯಗಳ ಮೂಲಕ ಸ್ವಾಸ್ಥ್ಯದ ಮಹತ್ವವನ್ನು ಇಲ್ಲಿ ಪರಿಣಾಮಕಾರಿಯಾಗಿ ನಮಗೆ ಪರಿಚಯಿಸಿರುತ್ತಾರೆ. ಅನ್ನದಿಂದಲೇ ಆರೋಗ್ಯ, ಅನ್ನದಿಂದಲೇ ಆಲಸ್ಯ. ಭೂಲೋಕದ ಅಮೃತ ಅಂದ್ರೆ ನೀರು. ಅಗ್ನಿಯೂ ಔಷಧವಾಗಬಲ್ಲದು. ವಾಯುವಿಗಿಂತ ಮಿಗಿಲಾದ ಔಷಧಿ ಇಲ್ಲ. ಬಯಲನ್ನು ಅರ್ಥ ಮಾಡಿಕೊಳ್ಳಿ. ರೋಗ ಭಯದಿಂದ ದೂರವಾಗಿ ಆತ್ಮವಿಶ್ವಾಸ ಔಷಧವಾಗಬಲ್ಲದು ಎಂಬ ವಿಷಯಗಳ ಮೂಲಕ ನಮಗೆ ಆರೋಗ್ಯ ಸಂಬಂಧಿ ಸಂಗತಿಗಳ ಮೂಲಕ ಈ ಪುಸ್ತಕದಲ್ಲಿ ಅನೇಕ ವಿಷಯಗಳು ಬೆರಗು ಮೂಡಿಸುವಂತ ವಿಷಯಗಳನ್ನ ನಮಗೆ ಸ್ವಾಮೀಜಿಯವರು ಸೂಕ್ತ ಮನಸ್ಸು, ಸಂವೇದನಾಶೀಲ ಗ್ರಹಿಕೆ, ಇಂಥ ಸಣ್ಣ ಸಣ್ಣ ಅಂಶಗಳನ್ನು ಅವರು ಒಂದೆಡೆ ಮತ್ತು ಸರ್ವಜ್ಞನ ವಚನದ ಮೂಲಕ ಒಂದು ಪದ ಪುಂಜವನ್ನು ಪ್ರಸ್ತಾಪಿಸಿ ಈ ಪುಸ್ತಕದಲ್ಲಿ ಅವರು ವಿವರಣೆ ನೀಡ್ತಾ ಬಂದಿದ್ದಾರೆ. ಹಿಂದಿನ ಕಾಲದಲ್ಲಿ ಕೆಂಡಕ್ಕೆ ಕೈ ಕಾಸಿ ಎಂದರೆ ಆರೋಗ್ಯ ದೃಷ್ಟಿಯಿಂದ ಹಸ್ತ ಮತ್ತು ಪಾದಗಳು ಬೆಚ್ಚಗಿರಬೇಕು. ಅವು ಬೆಚ್ಚಗಿದ್ದರೆ ಮಾತ್ರ ನಮ್ಮ ಆರೋಗ್ಯ, ನಮ್ಮ ಹೃದಯ ಹೆಚ್ಚು ಶ್ರಮ ಪಡಬೇಕಾಗುತ್ತೆ. ಆದ್ದರಿಂದ ನಮ್ಮ ಜೀರ್ಣಕ್ರಿಯೆ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ. ನಾವು ಹಸ್ತ ಪಾದಗಳನ್ನ ಬೆಚ್ಚಗಿಟ್ಟುಕೊಂಡಾಗ, ಅದರ ವ್ಯವಸ್ಥೆಯನ್ನು ನಾವೇ ಮಾಡಿಕೊಂಡಾಗ ನಮ್ಮ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಹಾಗೂ ನಾವು ಆರೋಗ್ಯವಂತರಾಗಿರುತ್ತೇವೆ. ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ಈ ಪುಸ್ತಕದಲ್ಲಿ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ಅವರು ಮುನ್ನಡಿಯಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ವಿಶ್ವೇಶ ಭಟ್ರು ಸ್ವಾಮೀಜಿಯವರ ಇದಕ್ಕೆಲ್ಲ ಬೆರಗು ಮೂಡಿಸುವ ಆತ್ಮಸ್ಥೈರ್ಯದ ಬಗ್ಗೆ ವಿಸ್ಮಯ ಹುಟ್ಟಿಸಿದ ಸಂಗತಿ ಎಂದರೆ, ಸ್ವಾಮೀಜಿಯವರು ಸ್ವತಃ ದೃಷ್ಟಿಹೀನರಾಗಿ ನಮ್ಮ ಕಣ್ಣನ್ನು ತೆರೆಸುವ ಪರಿ ಇವರು ಇಂಥ ಕೃತ್ಯ ಬರೆದಿರುವುದೇ ಒಂದು ಅಪೂರ್ವ ಸಾಧನೆ. ಅದೇ ಅವರು ಈ ಸಮಾಜಕ್ಕೆ ನೀಡಿದ ಬಹುದೊಡ್ಡ ಸಂದೇಶ. ತಾವು ದೃಷ್ಟಿ ಕಳೆದುಕೊಂಡರೂ ಅವರು ಸಮಾಜಕ್ಕೆ ಉನ್ನತ ಹಾಗೂ ಉಪಯುಕ್ತ ವಿಚಾರಗಳ ದರ್ಶನ ಮಾಡಿಸಿರುವುದು ಅವರ ಕಾಳಜಿ ಮತ್ತು ಕಳಕಳಿಗೆ ಜ್ವಲಂತ ನಿದರ್ಶನ. ಸ್ವಾಮೀಜಿಯವರ ಬದುಕು, ವಿಚಾರ ಹಾಗೂ ಈ ಕೃತಿಯಿಂದ ನಾನಂತೂ ಅಮೃತ ಸ್ವಾದ ಪಡೆದುಕೊಂಡಿದ್ದೇನೆ ಅಂತ ಅನುಭವ ನಿಮ್ಮದು ಆಗಲಿ ಅಂತ ಅವರು ಇಲ್ಲಿ ಮುನ್ನುಡಿಯಲ್ಲಿ ತಿಳಿಸ್ತಾರೆ. ಅಂದ್ರೆ ಸ್ವಾಮೀಜಿಯವರು ದೃಷ್ಟಿ ಇಲ್ಲ ಅಂದ್ರೂ ಕೂಡ ಜಗತ್ತಿಗೆ ಇಂಥ ಒಳ್ಳೆಯದನ್ನ ನೀಡಬೇಕೆಂದು ಒಂದು ಅತ್ತಾಶೆಯಿಂದ ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡಿದ್ದಲ್ಲದೆ, ನಾವು ಅವರ ಏನು ವಿಚಾರಗಳದವಲ್ಲ ಅವನ್ನ ಪಾಲನೆ ಮಾಡೋದು ನಮ್ಮದು ಜವಾಬ್ದಾರಿ ಇದೆ ಅಂತಂದು ಅವರು ತಿಳಿಸ್ತಾರೆ. ನಂತರ ಪ್ರಕಾಶಕರ ಮಾತು ಬೇಡ, ಇಲ್ಲಿ ಲೇಖಕರ ಮಾತು ಅಂದ್ರೆ ಇದನ್ನ ಲೇಖನ ಮಾಡಿದವ್ರೆ ಬಸವಾನಂದ ಸ್ವಾಮೀಜಿಯವರು. ಅವರು ಏನ್ ತಿಳಿಸ್ತಾರೆ, ಅವ್ರಿಗೆ ಯಾವ ರೀತಿ ಈ ಪುಸ್ತಕ ಬರೆಯಬೇಕೆಂಬ ಅಭಿಲಾಷೆ ಬಂತು, ಮತ್ತೆ ಯಾರ್ಯಾರು ಅವ್ರಿಗೆ ಈ ಪುಸ್ತಕಕ್ಕಾಗಿ ಸಹಕಾರ ನೀಡಿದ್ರು, ಮತ್ತೆ ನಾವು ಒಂದು ಕೃತಿಯನ್ನ ಮಾಡ್ಬೇಕಂತ ಒಂದು ಮನಸ್ಸು ಮಾಡಲ್ಲ, ಅದು ಮಾಡಿ ಅದನ್ನ ಅವರು ತೋರಿಸಿದಾರಲ್ಲ, ಅವ್ರಿಗೆ ಏನೇನು ಕಷ್ಟಗಳು ಬಂದ್ವು ಅಂತ ಅನ್ನೋದು ಅಥವಾ ಏನೇನು ಅವರು ತೊಂದರೆಗಳು ಬಂದ್ವು ಅನ್ನೋದನ್ನು ಇಲ್ಲಿ ಅವರು ಸ್ವಾಮೀಜಿಯವರು ತಿಳಿಸಿದ್ದಾರೆ. ಹಾವು ಕಿಚ್ಚು ಮುಟ್ಟಿಯ ಶಿಶು ಎಂದು ಹೆತ್ತ ತಾಯಿ ಮಗನ ಬೆಂಬತ್ತಿ ಬಂಬಂತೆ ಇಪ್ಪೆಯನ್ನೊಡನೆ ಕೂಡಲ ಸಂಗಮ ದೇವ ಅಂತ ವಚನದ ಮೂಲಕ ಅವರು ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಆರ್ದ್ರ ಹೃದಯಗಳಾದ ಬಸವಣ್ಣನವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಹೇಳಿಕೊಂಡಿರುವ ವಚನವಿದು. ಅದೇನಂದ್ರೆ ಈ ವಚನದ ಅರ್ಥವೇನೆಂದ್ರೆ, ಅವರೊಡನೆ ಪರಮಾತ್ಮನು ಹೆತ್ತ ತಾಯಿಯು ಮಗುವಿನೊಂದಿಗೆ ಇರುವಂತೆ ಪರಮಾತ್ಮನು ಕೂಡ ನನ್ನ ಹತ್ರ ಯಾವಾಗ್ಲೂ ಇರುತ್ತಾನೆ ಎಂಬ ವಿಶ್ವಾಸವನ್ನು ಪಡೆದುಕೊಂಡಿದ್ದರು ಅಂತ ಹೇಳ್ತಾರೆ. ಇದು ಪರಿಪೂರ್ಣವಾಗಿ ಅವ್ರಿಗೆ ಮೊದ್ಲೇ ಅರ್ಥ ಆಗಿಲ್ಲಂತೆ. ಮೊದ್ಲೇದಾಗ ಅವ್ರಿಗೆ ಅರ್ಥ ಆಗಿದ್ದಿಲ್ಲ ಈ ವಚನದ್ದು. ಏನು ತಮ್ಮ ಜೀವನದಲ್ಲಿ ಅವರು ಸ್ವಾನುಭವವನ್ನು ಪಡಿತಾ ಹೋದ್ರು, ಈಗ ಅವ್ರಿಗೂ ಈ ವಚನ ತುಂಬಾ ಅರ್ಥವಾಗಿದೆ. ನನಗೂ ಕೂಡ ಆ ಪರಮಾತ್ಮ
ಸದಾ ಕಾಲ ನನ್ನ ಹತ್ತಿರ ತಾಯಿ ಮಗುವಿನ ಜೊತೆ ಯಾವ ರೀತಿ ಇರ್ತಾಳೆ ಅದೇ ರೀತಿ ಪರಮಾತ್ಮನು ನನ್ನಲ್ಲಿ ಇರುತ್ತಾನೆ ಅಂತಂದು ಅವ್ರಿಗೆ ನಂಬಿಕೆಗಳು ಬಂದಿವೆ ಅಲ್ಲದೆ ಅವರಿಗೆ ಅನುಭವ ಆಗಿದೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ನಂತರ ಒಂದು ಸರ್ವಜ್ಞನ ವಚನವನ್ನ ಇಲ್ಲಿ ತಿಳಿಸ್ತಾರೆ. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯವೆಲ್ಲರಿಗಿಲ್ಲ ಸರ್ವಜ್ಞ. ಅಂದ್ರೆ ಸಾಹಿತ್ಯ ರಚನೆ ನಿಜವಾಗಿಯೂ ಒಂದು ಸಾಹಸ ಯಾತ್ರೆಯೇ ಸರಿ. ದೃಷ್ಟಿ ಇದ್ದವರು ಒಂದು ಸಾಹಿತ್ಯ ಕೃತಿಯನ್ನು ಹೊರತರಬೇಕಾದರೆ ಅದರ ಹಿಂದೆ ಎಷ್ಟೋ ಜನರ ಸಹಾಯ ಸಹಕಾರವಿರುತ್ತದೆ. ನಾನು ದೃಷ್ಟಿ ಇಲ್ಲದವನು. ಈ ಗ್ರಂಥವನ್ನು ರಚಿಸಿ ಹೊರತರುವಾಗ ಎಷ್ಟು ಜನರು ಸಹಾಯ ಸಹಕಾರವನ್ನು ಪಡೆದಿರುವುದೆಂಬುದನ್ನ ನೀವೇ ಕಲ್ಪನೆ ಮಾಡಿಕೊಳ್ಳಿ. ನಾನು ಮೂಲತಃ ಸಾಹಿತಿನೂ ಅಲ್ಲ, ಆದರೆ ಸಾಹಿತ್ಯ ಆಸಕ್ತ. ನಾ ಸಾಹಿತ್ಯ ಅಲ್ಲ, ಆದ್ರೆ ಸಾಹಿತ್ಯದ ಬಗ್ಗೆ ನನಗೆ ಆಸಕ್ತಿ ಇತ್ತು. ಈ ಗ್ರಂಥ ರಚಿಸಬೇಕೆಂಬ ಅಭಿಲಾಷೆ ಅನೇಕ ದಿನಗಳಿಂದ, ಅಂದ್ರೆ 1998ರಿಂದ 2004ರವರೆಗೆ ಅವರಿಗೆ ಇದು ಇತ್ತು. ಅವಾಗ ಅವರು ತೋಂಟದಾರ್ಯ ಮಠದಲ್ಲಿ ಶಿಕ್ಷಕನ ಒಂದು ವಿದ್ಯಾರ್ಥಿಯಾಗಿ 5 ವರ್ಷಗಳವರೆಗೆ ಅಲ್ಲಿ ಅವರು ವಾಸವಿದ್ದು ಈ ಧ್ಯಾನವನ್ನ ನಾನು ಪಡೆದುಕೊಂಡೆ. ಅಲ್ಲಿ ಅನೇಕ ಜನರು ಕೂಡ ನನಗೆ ನೋಡ್ರ ದೃಷ್ಟಿ ಇಲ್ಲ ಅಂತಂದ್ರೆ ಯಾವ ರೀತಿ ಅವರು ಪುಸ್ತಕಗಳ ಅಂದ್ರೆ ಓದ್ತಾ ಇದ್ರಂದ್ರೆ ಬೇರೆಯವ್ರ ಹೆಲ್ಪ್ ತಗೊಂಡು ತಮಗೆ ಇಚ್ಛೆ ಬೇಕಾದಂತ ಪುಸ್ತಕಗಳನ್ನ ಅವ್ರನ್ನು ಕೂಡ ಇಲ್ಲಿ ಸ್ಮರಣೆ ಮಾಡ್ಕೊಂಡಿದ್ದಾರೆ. ಕೆಲವು ದಿವಸ ಬ್ರೈಲ್ ಲಿಪಿಯಲ್ಲಿ ಅವರು ಪುಸ್ತಕಗಳನ್ನ ಓದಿದ್ರಂತೆ ಸ್ವಾಮೀಜಿಯವರು. ನಂತರ ಅದು ಬಹಳಷ್ಟು ಸಾಧ್ಯ ಆಗದೆ ಇದ್ದಾಗ ಕೆಲವರು ಅವ್ರಿಗೆ ಸಹಕಾರ ನೀಡಿದಂತೆ. ನನಗಿಂತ ಪುಸ್ತಕ ಓದ್ಬೇಕಂದಾಗ ಅವ್ರು ಬಂದು ಅವರಿಗೆ ಪುಸ್ತಕವನ್ನ ವಾಚನ ಮಾಡಿಸ್ತಿದ್ದಂತೆ. ಅವರು ಸ್ವಾಮೀಜಿಯವರು ಎದುರಿಗಿದ್ದಾಗ ಪುಸ್ತಕವನ್ನ ವಾಚನ ಮಾಡ್ತಿದ್ದಾರೆ. ಅವ್ರ ಹೆಸರನ್ನು ಕೂಡ ಇಲ್ಲಿ ಅವರು ಸ್ಮರಿಸಿಕೊಂಡಿದ್ದಾರೆ. ಈಶ್ವರಪ್ಪ ಮುನ್ವಳ್ಳಿಯವರು, ಸುಶೀಲಮ್ಮ ಪವಾಡ ಶೆಟ್ಟರು ಹಾಗೂ ಅನ್ನಪೂರ್ಣಮ್ಮ ಬಡಿಗಣ್ಣವರು. ಇವರು ಮೂವರು ನನಗೆ ಭಾನುವಾರ ಹೊರತುಪಡಿಸಿ ಪ್ರತಿದಿನ 1 ರಿಂದ 1.5 ಗಂಟೆ ನಾನು ಬಯಸಿದ ಪುಸ್ತಕಗಳನ್ನು ನೋಡಿ ಅವ್ರು ಬಯಸಿದ ಪುಸ್ತಕಗಳನ್ನ ಅವರು ಓದಿ ಹೇಳುತ್ತಿದ್ದರು. ನೋಡಿ, ನಮಗೆ ನಾವೊಂದು ಪುಸ್ತಕ ತೆಗೆದುಕೊಂಡು ಓದಲಿಕ್ಕೆ ಆಗುದಿಲ್ಲ, ಆದ್ರೆ ಬೇರೆಯವ್ರಿಗೆ ನೋಡಿ ಎಷ್ಟೊಂದು ಅವ್ರಿಗೆ ಅಂದ್ರೆ ಅವ್ರು ಪಡೆಯಬೇಕಂತ ಅವ್ರಿಗೆ ಇಚ್ಛೆ ಇತ್ತು. ಇವ್ರಿಗೂ ಕೂಡ ಅವರ ಇಚ್ಛೆಯನ್ನು ಪೂರೈಕೆ ಮಾಡ್ಲಿಕ್ಕೆ ಅವರು ಸಹಕಾರ ನೀಡಿದ್ರು ಅನ್ನೋದನ್ನ ಇಲ್ಲಿ ಅವರು ತಿಳಿಸ್ತಾರೆ. ಹೆಚ್ಚು ಶ್ರದ್ಧೆಯಿಂದ ಅವರು ನನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಶ್ರೀ ಗುರುಬಸವ ಮಹಾಮನೆ ಸ್ಥಾಪಿತವಾದ ಮೇಲೆ ಅವರು ಮನಗುಂಡಿಯಲ್ಲಿ, ಧಾರವಾಡದ ಪಕ್ಕದಲ್ಲಿ ಮನಗುಂಡಿಯಲ್ಲಿ ಒಂದು ಶ್ರೀ ಗುರುಬಸವ ಮಹಾಮನೆಯನ್ನ ಪ್ರಾರಂಭ ಮಾಡಿದ್ರು. ಅಲ್ಲಿ ಅವರಿಗೆ ನಿರಂತರವಾಗಿ ಅವರು ಸಂಚರಿಸ್ತಾ ತೊಡಗಿದ್ರು. ಯಾವುದೇ ಊರಿನಲ್ಲಿ ಇರ್ಲಿ, ಯಾವುದೇ ಓದುಗರು ಸಿಗ್ಲಿ, ಅಧ್ಯಯನ ಅವ್ರದ್ದು ಯಾರೇ ಓದುವವರು ಸಿಕ್ಕ್ರಂದ್ರೆ ಅವ್ರಿಗೆ ಓದಿಸ್ತಾ ಅವರು ಕೊಡುತ್ತಿದ್ರಂತೆ. ಅಧ್ಯಯನ ಅವರು ಮಾಡ್ತಾ ಇದ್ರು. ಅವರು ಓದುವುದರ ಮೂಲಕ ಅವರು ಜ್ಞಾನವನ್ನ ಪಡೆದುಕೊಳ್ತಾ ಇದ್ರು ಅಂತ ಇಲ್ಲಿ ತಿಳಿಸ್ತಾರೆ. ನಿರಂತರವಾಗಿ ಅವರ ಅಧ್ಯಯನ ಈ ರೀತಿ ಸಾಗ್ತಾ ಹೋಯ್ತು. ಮುಂದೆ ಪುಸ್ತಕ ಬರೆಯುವಷ್ಟು ದೊಡ್ಡ ಸಾಹಸಕ್ಕೆ ಅವರು ಯಾವಾಗ್ಲೂ ಕೈ ಹಾಕಿರ್ಲಿಲ್ಲಂತೆ. ಆದ್ರೆ ಒಂದು ದಿನ ಅವ್ರದ್ದು 13/11/2008 ಅವ್ರದ್ದು ಒಂದು ವಿಶೇಷ ಘಟನೆ ಜರುಗ್ತದೆ. ಏನಂದ್ರೆ ಅವತ್ತು ಅವ್ರದ್ದು ಸ್ವಾಮೀಜಿಯವರ ಹುಟ್ಟಿದ ದಿನವನ್ನು ಅವರು ಗುರುಬಸವ ಮಹಾಮನೆಯಲ್ಲಿ ಆಚರಣೆ ಮಾಡಬೇಕೆಂದು ಒಂದು ನಿರ್ಧಾರ ಮಾಡಿರ್ತಾರೆ. ಆದರೆ ಅವ್ರಿಗೆ ಒಂದು ದೂರವಾಣಿ ಮೂಲಕ ಕರೆ ಬರುತ್ತೆ. ವೇಣುಗೋಪಾಲ್ ಎನ್ನುವರು ಕರೆ ಮಾಡಿ, ನಿಮ್ಮ ಹುಟ್ಟಿದ ಹಬ್ಬವನ್ನ ಏನ್ ಮಾಡ್ತಾರೆ, ನಾವು ಓಶೋ ಅವರ ಸನ್ನಿಧಿಯಲ್ಲಿ ಮಾಡ್ಬೇಕಂತಂದು ವಿಚಾರ ಮಾಡಿದ್ವಿ. ಅತ್ತ ಗುರುಜಿ ನೀವು ಬರ್ಬೇಕಂತ ಅವ್ರಿಗೆ ಆಹ್ವಾನ ಕೊಡ್ತಾರೆ. ಆಯ್ತಂದು ಅವರು ಆಹ್ವಾನಕ್ಕೆ ಈಗಾಗಲೇ ಅವರು ಓಶೋ ಅವ್ರ ಬುಕ್ಗಳನ್ನ ಬಹಳಷ್ಟು ಓದಿಸಿ ತಿಳ್ಕೊಂಡಿರ್ತಾರೆ. ಈಗ ಅವ್ರು ಒಪ್ಕೊಂತಾರೆ, ಇದೊಂದು ನಮ್ಗೆ ಸುವರ್ಣಾವಕಾಶ ಅಂತ ಒಪ್ಕೊಂಡು ಅವಾಗ ಅವರು ತಮ್ಮ ಹುಟ್ಟಿದ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸ್ತೇವೆ, ನೀವು ಬರ್ಬೇಕಂದಾಗ ಮಹಾಮನೆಯಲ್ಲಿ ಇಟ್ಟುಕೊಂಡ ಕಾರ್ಯಕ್ರಮವನ್ನು ಅವ್ರು ಹಿಂದಿನ ದಿವಸನ ಮುಗಿಸಿ ಮೈಸೂರಿಗೆ ಹೊರಟು ಅಲ್ಲಿ 3 ದಿನಗಳ ಧ್ಯಾನ ಶಿಬಿರದಲ್ಲಿ ತುಂಬಾ ಸಮೀಪದಿಂದ ಅವರನ್ನು ನೋಡಿ ಅವರ ಅಧ್ಯಯನ ಮತ್ತೆ ಧ್ಯಾನ ಪದ್ಧತಿ ಮತ್ತು ಜೀವನದ ರೀತಿಗಳನ್ನು ಗಮನಿಸಿ ಅವರು ತುಂಬಾ ಸಂತುಷ್ಟರಾಗ್ತಾರೆ. ನಾನು ಒಬ್ಬ ಶಿಬಿರಾರ್ಥಿಯಾಗಿ ಅಲ್ಲಿ ನಾನು ಭಾಗವಹಿಸಿದ್ದೆ. ನಾನು ಗೆಸ್ಟ್ ಆಗಿ ಹೋಗಿರ್ಲಿಲ್ಲ, ನಾನು ಕೂಡ ಅಲ್ಲಿ ಶಿಬಿರಾರ್ಥಿಯಾಗಿ ಭಾಗವಹಿಸಿ ಓಶೋ ಸಾಹಿತ್ಯವನ್ನ ಅಧ್ಯಯನ ಮಾಡುತ್ತಿದ್ದೇನಾದ್ರೂ ಈ 3 ದಿನದ ಅನುಭವ ಈ ಅಧ್ಯಯನಕ್ಕೆ ನನಗೆ ಕಳಸವಿಟ್ಟಂತಾಯ್ತು ಅಂತ ತಿಳಿಸ್ತಾರೆ. ನಂತರ ನವೆಂಬರ್ 23ನೇ ತಾರೀಕು ಮತ್ತೆ ಅವರು ಒಬ್ರು ಮುಳ್ಳೂರ್ ಅನ್ನೋರು ನಿಸರ್ಗ ಚಿಕಿತ್ಸಾ ದೂರವಾಣಿ ಮೂಲಕ ಅವ್ರಿಗೆ ತಿಳಿಸ್ತಾರೆ. ನಾವು 2009ರಲ್ಲಿ ಒಂದು ಕರ್ನಾಟಕ ರಾಜ್ಯ ಪ್ರಕೃತಿ ಚಿಕಿತ್ಸಾ ಸಮ್ಮೇಳನ ಅಂತ ಒಂದು ಮಾಡ್ತಾ ಇದ್ದೇವೆ ಗುರುಜಿ, ಅದಕ್ಕೆ ನಾವು ಒಂದು ಪುಸ್ತಕ ಬರ್ದೇವೆ, ಅದಕ್ಕೆ ನೀವೊಂದು ಏನೋ ಶೀರ್ಷಿಕೆಯನ್ನು ಕೊಡ್ಬೇಕು ಅಂತ ಅವ್ರು ಹೇಳ್ತಾರೆ. ಅವಾಗ ಅವ್ರು ಗುರುಜಿಗೆ ಅವ್ರಿಗೆ ಏನು ತಿಳಿಯಿಲ್ಲ, ಅವ್ರು ಉತ್ಸಾಹಕರಾಗಿ ಶೀರ್ಷಿಕೆ ಕೊಡೋದು ಬೇಡ, ನಾನೇ ಒಂದು ಪುಸ್ತಕವನ್ನು ರಚನೆ ಮಾಡ್ಕೊಡ್ತೇನೆ ಅಂತ ಅವ್ರು ಮಾತು ಕೊಟ್ಬಿಡ್ತಾರಂತೆ. ಅವರು ಕೇವಲ 3 ತಿಂಗಳು ಮಾತ್ರ ಅವ್ರ ಟೈಮ್ ಇರೋದು.
ಅವಾಗ ಅವರು 3 ತಿಂಗಳಲ್ಲೇ ನಾನು ಪುಸ್ತಕವನ್ನ ರಚನೆ ಮಾಡ್ತೀನಿ ಅಂತಂದು ಅವ್ರಿಗೆ ಏನೋ ಒಂದು ಇಂಟ್ಯೂಷನ್ ಬಂತು. ನಾನು ಮಾತು ಕೊಟ್ಟು ಬಿಟ್ಟೆ, ನನಗೆ ಬರೀಲಿಕ್ಕೆ ಆಗಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದು. ಆದ್ರೂ ಕೂಡ ನಾನು ಒಂದು ಬಂದಿದೆಯಲ್ಲ, ನಾವು ಪುಸ್ತಕವನ್ನು ರಚನೆ ಮಾಡ್ಬೇಕಂತ ಒಂದು ಅವ್ರ ಹೆಬ್ಬಯಕೆ ಉಂಟಾಯ್ತು. ಅವರು ಗುರಿಗಳು ಅಂದ್ರೆ ಅವ್ರಿಗೆ ಫೆಬ್ರವರಿ 14 ಮತ್ತು 15 2009 ನಡೆಯುವಂತ ಸಮ್ಮೇಳನದಲ್ಲಿ ಅವ್ರ ಪುಸ್ತಕ ಅವರ ಇದಾಗ್ಬೇಕು, ಪ್ರಕಟ ಆಗ್ಬೇಕು. ಅಂದ್ರೆ 3 ತಿಂಗಳು ಮಾತ್ರ ಟೈಮ್ ಇತ್ತು. ಅವ್ರೇನ್ ಮಾಡಿದ್ರು, ಆಶ್ರಮಕ್ಕೆ ಬಂದು ಅಲ್ಲಿ ಮೊದ್ಲು ಬ್ರೈಲ್ ಲಿಪಿ ಮೂಲಕ ತಮಗೆ ಆದ ಅನುಭವವನ್ನ, ಆರೋಗ್ಯದ ಬಗ್ಗೆ ಆದ ಅನುಭವವನ್ನ ತಾವೇ ಬರಿತಾ ಹೋದ್ರು. ಕೆಲವರು ಅದು ಬಹಳ ಅಂದ್ರೆ ಬಹಳ ನಿಧಾನವಾಯ್ತದು ಅವ್ರು ಬರೀದು. ನಾನು ಇಟ್ಟುಕೊಂಡಂತ ಟೈಮ್ಗೆ ಇದು ಸರಿ ಹೋಗಲ್ಲ ಅಂತಂದು ಏನ್ ಮಾಡಿದ್ರು, ಅವರು ತಮ್ಮ ಶಿಷ್ಯರಾದ ಶಂಕರ್ ತೋಟದ್ ಎಂಬುವರ ಕಡೆಗಿಂದ ಅವ್ರು ಹೇಳುದು ಅವ್ರು ಬರಿತಾ ಹೋದ್ರು. ಅವಾಗ ಅದು ಒಂದ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಯ್ತು. ಆದ್ರೂ ಕೂಡ ಅವರ ವೇಳೆ ಏನು ನಿಗದಿಪಡಿಸಿದ ವೇಳೆ ಸಮೀಪ ಬರ್ತಾ ಇದ್ದಾಗ ಇದು ಪೂರ್ಣ ಆಗಲ್ಲ ನನಗೆ ಪುಸ್ತಕ, ಇದನ್ನು ಮೊದಲನೇ ಅಂದ್ರೆ ಗ್ರಂಥ ಅಂದ್ರೆ ಮೊದಲೇ ಸಂಚಿಕೆ ಅಂತ ಮಾಡಿ ಇನ್ನೊಂದನ್ನ 2ನೇ ಭಾಗವನ್ನ ಮಾಡಿ ಮತ್ತೊಂದು ಸಲ ಪ್ರಕಟಣೆ ಮಾಡುವಂತ ಅಲ್ಲಿವರೆಗೆ ಅವರು ಎಷ್ಟು ಬರೆದಿದ್ರು ಅಂದ್ರೆ 775 ಪುಟಗಳಿಂದ ಬರೆದಿದ್ರು. ಇದು ಚಿಕ್ಕದಲ್ಲ, ಅಷ್ಟೊಂದು ಅವರು ತಿಳಿಸಿದ್ರು. ಅದನ್ನ ಬರೆದು ಅದನ್ನ ಮುದ್ರಣ ಮಾಡಿ ಪ್ರಕಟಿಸುವಾಗ ಈ ಪುಸ್ತಕನ ಮುನ್ನುಡಿಯನ್ನ ಇವ್ರಿಗೆ ವಿಶ್ವೇಶ್ವರ ಭಟ್ರಿಗೆ ಹೇಳಿದ್ದು. ಇವರು ಪುಸ್ತಕ ಓದಿ ಅವ್ರ ಅನುಭವನ ಇಲ್ಲಿ ಹಂಚಿಕೊಂಡಿದ್ದಾರೆ. ಅದೇ ಗುರೂಜಿಯವರು ತಮ್ಮ ಪುಸ್ತಕದಲ್ಲಿ ಈ ಬರೀಲಿಕ್ಕೆ ಇಷ್ಟೊಂದು ನನಗೆ ಶ್ರಮ ಆಯ್ತು, ನಾನು ದೃಷ್ಟಿ ಇಲ್ಲ ಅಂತಂದು ನಾನು ಹಿಂದಿದ್ರೆ ಇಂಥ ಒಳ್ಳೆಯ ಏನು ಜಗತ್ತಿಗೆ ನಾನು ಒಂದು ಆರೋಗ್ಯದ ಬಗ್ಗೆ ಜ್ಞಾನ ಹಂಚಿಕೆಯನ್ನು ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ತುಂಬಾ ನನಗೆ ಒಂದು ಅದು ಬಂದಿದ್ದು ಅವಕಾಶ ಒಳ್ಳೆ ಇದಾಯ್ತು. ನಾನು ಒಳ್ಳೆ ರೀತಿಯಾಗಿ ಅದು ಅಳವಡಿಸಿಕೊಂಡಿದ್ದೇನೆ ಅಂತ ಅವರು ತಿಳಿಸಿದ್ರು. ಅಂದ್ರೆ ನಾವು ಬಂದ ಅವಕಾಶವನ್ನ ನಾವು ಎಸ್ ಅಂತ ಒಪ್ಕೋಬೇಕು. ಒಪ್ಕೊಂಡಾಗ ಇಂಥ ಮಹಾಮಹಿಮರು ಕೂಡ ಅವ್ರಿಗೆ ಈ ರೀತಿ ಅನುಭವ ಆಗಿದೆ, ನಾವು ಬಂದ ಅವಕಾಶಗಳನ್ನ ಅದನ್ನ ಪಡೆದುಕೊಳ್ಬೇಕು, ಅದಕ್ಕೆ ನಾವು ಹಿಂಜರಿಬಾರ್ದು ಅಂತ ಅನ್ನೋದು ಅವರನ್ನು ಇಲ್ಲಿ ಬಸವಾನಂದ ಸ್ವಾಮೀಜಿಯಿಂದ ನಾವು ತಿಳ್ಕೊಬಹುದು. ಇದು ಮೊದಲನೇ ಅಧ್ಯಾಯ. ಈ ರೀತಿಯಾದ ಪುಸ್ತಕ ಎಷ್ಟು ಸಂಚಿಕೆ ಆಗಿದೆ ಅಂದ್ರೆ ಮೊದಲೇ ಭಾಗ ಆಗಿದ್ದು 2009ರಲ್ಲಿ, ನಂತರ 2015ರಲ್ಲಿ ಅನ್ನೋದ್ರೊಳಗೆ 13 ಸಲ ಮುದ್ರಣ ಆಗಿದೆ ಈ ಪುಸ್ತಕ. ನಂತರ 13,000 ಪುಸ್ತಕಗಳು ಪ್ರಕಟಣೆಗೊಂಡು ಅವು ಎಲ್ಲಾ ಕಡೆ ಪುಸ್ತಕಗಳನ್ನ ಅವರು ನೀಡಿದ್ದಾರೆ. ನಂತರ 25/1/2021ಕ್ಕೆ 14ನೇ ಮುದ್ರಣ ಆಗಿದೆ. 14ನೇ ಮುದ್ರ ಆಗಿ ಅಂದ್ರೆ ಪುಸ್ತಕ ಓದೋರು ಕೂಡ ಈಗ ಹೆಚ್ಚು ಜನರಿದ್ದಾರೆ ಅಂತ ಅವರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಮತ್ತೆ 15ನೇ ಮುದ್ರಣ ಯಾವಾಗೈತಂದ್ರೆ 11/4/2025ಕ್ಕೆ 15 ಬಾರಿ ಈ ಪುಸ್ತಕ ಮರು ಪ್ರಕಟಣೆಗೊಂಡಿದ್ದು. ಅವ್ರು ಹೇಳ್ತಾರೆ, ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕಾದರೆ ಇಂಥ ಸದ್ಗ್ರಂಥಗಳನ್ನ ಓದು ಪ್ರತಿನಿತ್ಯ ನಡೆಯಬೇಕು ಮತ್ತು ಓದಿ ನಮಗೆ ಖುಷಿ ನೀಡಿದ್ದನ್ನ ತಕ್ಷಣವೇ ನಮ್ಮ ಜೀವನದಲ್ಲಿ ಜಾರಿಗೊಳಿಸಿಕೊಳ್ಬೇಕು. ಈ ಪುಸ್ತಕದಲ್ಲಿ ಈಗ ನಾವು ಮುನ್ನುಡಿ ಮಾತ್ರ ತಿಳಿಸಿದೆ, ಇದರಲ್ಲಿ ಏನಿದೆ ಅವನ್ನ ಓದಿಕೊಳ್ಬೇಕು. ಓದಿಕೊಳ್ಳೋದಷ್ಟೇ ಅಲ್ಲ, ನಾವು ಅದನ್ನ ಪ್ರತಿದಿನ ಅಳವಡಿಸ್ಕೊಳ್ಬೇಕು. ಮತ್ತೆ ಅಳವಡಿಸ್ಕೊಳ್ಳೋದಲ್ದೆ ನಮ್ಗೆ ಯಾರು ಇದನ್ನ ತಿಳಿಸ್ಬೇಕಂತಿದೆಯಲ್ಲ ಅವ್ರಿಗೆಲ್ಲ ಇದನ್ನ ಹಂಚಿಕೆ ಮಾಡ್ಬೇಕು, ಮತ್ತಿದನ್ನ ಎಲ್ಲರಿಗೂ ಪ್ರಸಾರ ಮಾಡ್ಬೇಕು ಅಂತ ಅವರು 15ನೇ ಮುದ್ರಣದಲ್ಲಿದ್ದಾಗ ಬಸವಾನಂದ ಸ್ವಾಮೀಜಿ ಹೇಳಿದ್ರು. ಈ ರೀತಿ ಈ ಪುಸ್ತಕ ಬರ್ಲಿಕ್ಕೆ ಕಾರಣ ಯಾವುದು, ಅದಕ್ಕೆ ಪ್ರೇರಣೆ ಏನು, ಮತ್ತೆ ಅದಕ್ಕೆ ಯಾರ್ಯಾರು ಅವ್ರಿಗೆ ಸಹಕಾರ ಮಾಡಿದ್ರು ಅವ್ರಿಗೆ ಕೃತಜ್ಞತೆಯನ್ನು ಕೂಡ ಅವ್ರಿಗೆ ಸಲ್ಲಿಸಿದ್ದಾರೆ. ಯಾರ್ಯಾರು ಈ ಪುಸ್ತಕ ಬರೆಯಲಿಕ್ಕೆ ಅವ್ರಿಗೆ ಸಹಕಾರ ನೀಡಿದ್ರು ಅನ್ನೋದನ್ನ ಕೃತಜ್ಞತೆಯನ್ನು ಕೂಡ ಸ್ವಾಮೀಜಿಯವರು ಸಲ್ಲಿಸಿದ್ದಾರೆ. ಈ ರೀತಿ ಮೊದಲನೇದು ಒಂದು ಅಧ್ಯಾಯ ಆರೋಗ್ಯವೇ ಭಾಗ್ಯ, ಪ್ರಥಮ ಅಧ್ಯಾಯ. ಈ ಪುಸ್ತಕದ ಪ್ರಥಮ ಅಧ್ಯಾಯ ಆರೋಗ್ಯವೇ ಭಾಗ್ಯ. ಈ ಅಧ್ಯಾಯವನ್ನು ಮಾತ್ರ ಇವತ್ತಿನ ಸೆಷನ್ ನಲ್ಲಿ ತಿಳಿಸ್ತೇನೆ. ಇನ್ನು 7 ಅಧ್ಯಾಯಗಳು ಮುಂದೆ ಅವಕಾಶ ಕೊಟ್ಟಾಗ ನಾನು ತಿಳಿಸ್ತೇನೆ. ಆರೋಗ್ಯವೇ ಭಾಗ್ಯ ಇದು ಅತ್ಯಂತ ಪ್ರಚಲಿತವಾದ ನಾಣ್ಣುಡಿ. ಇದನ್ನು ಕೇಳದೇ ಇರುವ ಜನರೇ ಇಲ್ಲವೇನೋ. ಆದರೆ ಈ ನಾಣ್ಣುಡಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆಯುವವರು ಎಷ್ಟು ಜನರಿದ್ದಾರೆ? ಅನೇಕ ಜನ ಸಾಧಕರು ಶಾಂತಿಯನ್ನು ಅರಸಲು ಮನೆ, ಮಡದಿ, ಮಕ್ಕಳು, ಸಂಪತ್ತುಗಳನ್ನು ಬಿಟ್ಟು ಹೋಗಿರುವುದು ಎಲ್ಲರಿಗೂ ತಿಳಿದಿದೆ. ಆದರೆ ಈಗಿನ ಅನೇಕ ಜನ ಹಣಕ್ಕಾಗಿ, ಅಧಿಕಾರಕ್ಕಾಗಿ ಆರೋಗ್ಯವನ್ನೇ ಬಲಿ ಕೊಡುತ್ತಿದ್ದಾರೆ. ಈಗಿನ ನುಡಿ ಏನಾಗಿದೆ ಅಂದ್ರೆ 40-50 ವರ್ಷಗಳವರೆಗೆ ಹಣ ಗಳಿಸುವ ಗುಂಗಿನಲ್ಲಿ ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತಾರೆ. ಅನಂತರ ಕೆಟ್ಟ ಆರೋಗ್ಯವನ್ನು ಸರಿಪಡಿಸಿಕೊಳ್ಳಲು ಗಳಿಸಿದ ಹಣವನ್ನೆಲ್ಲ ಖರ್ಚು ಮಾಡುವುದು. ಪಾಪ ಏನು ಮಾಡುವುದು? ಒಮ್ಮೆ ಕಳೆದುಕೊಂಡ ಆರೋಗ್ಯ ಅದೇ ರೂಪದಲ್ಲಿ ಹಿಂತಿರುಗೋದಿಲ್ಲ. ಹಣ ಕೊಟ್ಟು ಆರೋಗ್ಯವನ್ನು ಕೊಳ್ಳಲು ಅದೇನು
ಚುನಾವಣೆಯಲ್ಲಿ ಗೆದ್ದ ಶಾಸಕರೇ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಒಂದು ಸುಭಾಷಿತವು ಹೇಗೆ ಹೇಳುತ್ತದೆ, ಆರೋಗ್ಯಂ ವಿದ್ವತ್ತ ಸಜ್ಜನ ಮೈತ್ರಿ ಮಹಾಕುಲೇ ಜನನಿ ಸ್ವಾಧೀನತಾ ಚ ಪುಂಷ ಮಹದೈಶ್ವರ್ಯ ವಿನಾಪಥ್ಯೈ. ಈ ಶ್ಲೋಕದ ಅರ್ಥವೇನೆಂದರೆ, ಆರೋಗ್ಯ, ವಿದ್ವತ್ತು, ಸಜ್ಜನರ ಸ್ನೇಹ, ಶ್ರೇಷ್ಠಳಾದ ತಾಯಿಯ ಗರ್ಭದಲ್ಲಿ ಜನನ, ಸ್ವಾತಂತ್ರ್ಯ, ಧೈರ್ಯ ಇವು ಹಣವಲ್ಲದ ಐಶ್ವರ್ಯಗಳು. ಇದಕ್ಕೇನು ನಾವು ಹಣವನ್ನ ಕೊಡಬೇಕಾಗಿಲ್ಲ. ಇವು ಪ್ರಾಪ್ತಿಯಾದರೆ ಹಣವು ಇವುಗಳ ಹಿಂದೆ ತಾನೇ ಬಂದೇ ಬರುತ್ತದೆ. ಈ ರೀತಿ ಅವರು ಇದರಲ್ಲಿ ವಚನಗಳ ಮೂಲಕ ಆರೋಗ್ಯವನ್ನ ಯಾವ ರೀತಿ ಇಟ್ಕೋಬೇಕು, ಹಿಂದಿನ ಏನು ಶರಣರು ಕೂಡ ಆರೋಗ್ಯದ ಬಗ್ಗೆ ವಚನದಲ್ಲಿ ತಿಳಿಸಿದ್ದಾರೆ ಎಂಬುದನ್ನ ತಿಳಿಸ್ತಾರೆ. ಒಂದು ಅಕ್ಕಮಾದೆಯ ವಚನದಲ್ಲಿ ಅವ್ರು ಹೇಳ್ತಾರೆ, ಎಲ್ಲ ನರಿಯದು ಎಲ್ಲವನ್ನರಿದು ಫಲವೇನು, ತನ್ನ ತಾನರಿಯದನ್ನಕ್ಕರ ಎಂದು. ಅಂದರೆ ತನ್ನ ನಿಜ ಸ್ವರೂಪ ಅಂದ್ರೆ ತನ್ನ ಸತ್ಯವನ್ನು ತಿಳಿಯದೆ ಏನು ಸಾಧಿಸಿದರೆ ಏನು ಫಲ, ಏನು ಗಳಿಸಿದ್ರು ಏನು ಫಲ. ಅಂದ್ರೆ ನನ್ನ ಆರೋಗ್ಯದ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಬಹಳಷ್ಟು ಸಂಪತ್ತನ್ನು ಪಡೆದ್ರೆ ಏನು ಪ್ರಯೋಜನ. ಈ ರೀತಿ ಅವರು ಅಕ್ಕ ಬೈಬಲ್ನಲ್ಲಿ ಒಂದು ಮಾತು ಬರುತ್ತದೆ, ತನ್ನ ಆತ್ಮವನ್ನು ಕಳೆದುಕೊಂಡ ಇಡೀ ಪ್ರಪಂಚವನ್ನೇ ಗಳಿಸಿದ್ರು ಏನು ಪ್ರಯೋಜನ. ಎಲ್ಲ ಸಂತೋಷಗಳ ಮೂಲಕ ಅಂತ ಆತ್ಮವನ್ನು ಅಲಕ್ಷ್ಯ ಮಾಡಿ ಜಡ ವಸ್ತುಗಳಾದ ಹಣ, ಅಧಿಕಾರ ಅಷ್ಟೇ ಏಕೆ ಇಡೀ ಪ್ರಪಂಚವನ್ನೇ ತನ್ನ ಕೈವಶ ಮಾಡಿಕೊಂಡರೂ ಏನೂ ಲಾಭ ಇಲ್ಲ. ಇವುಗಳಿಂದ ಮಾನವನ ದುಃಖ ಇನ್ನೂ ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ಪ್ರಪಂಚದಲ್ಲಿ ಏನೇ ಗಳಿಸಲಿ ಅವೆಲ್ಲ ಹೋಗಿರುವಂತಹವು, ಆದರೆ ಆರೋಗ್ಯವು ಮಾತ್ರ ನಮ್ಮೊಳಗೆ ಇರುವಂತಹದ್ದು. ಅದನ್ನು ಗಳಿಸಲು ಯಾವತ್ತ ತ್ಯಾಗಕ್ಕಾದರೂ ನಾವು ಸಿದ್ಧರಾಗಬೇಕಾಗುತ್ತದೆ. ಹಾಗೆಂದ ತಕ್ಷಣ ಹೆದರಬೇಡಿ. ಏನೋ ಆರೋಗ್ಯಕ್ಕೆ ತ್ಯಾಗವೇ? ನಮ್ಮ ಸಂಸಾರ, ಪದವಿಯ, ಉದ್ಯೋಗ, ಗಳಿಸಿದ ಸಂಪತ್ತು ಎಲ್ಲವನ್ನು ತ್ಯಾಗ ಮಾಡಬೇಕೇ? ಆರೋಗ್ಯಕ್ಕಾಗಿ ಇಷ್ಟನ್ನೆಲ್ಲ ಬಿಡಬೇಕೆಂದಾದರೆ ನಿಮ್ಮ ಆರೋಗ್ಯವು ಬೇಡ, ಅಮೃತವು ಬೇಡವೆಂದು ಪುಸ್ತಕವನ್ನೇ ಮುಚ್ಚಿಟ್ಟು ಹೋಗಬೇಕೆಂದನಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ನೀವು ತ್ಯಾಗ ಮಾಡ್ಬೇಕು ಆರೋಗ್ಯ ಪಡೆದುಕೊಳ್ಬೇಕಂದ್ರೆ, ಅಂದ್ರೆ ಎಲ್ಲವನ್ನು ತ್ಯಾಗ ಮಾಡ್ಬೇಕಲ್ಲ, ನೀವು ಭಯ ಪಡುವುದು ಬೇಡ. ಇವೆಲ್ಲವನ್ನು ಆರೋಗ್ಯ ರಕ್ಷಣೆಯ ಸಾಧನಗಳನ್ನಾಗಿ ಮಾಡಿಕೊಳ್ಳಬೇಕು. ನಾವು ಏನ್ ಪಡೆದುಕೊಂಡಿವೋ ಅದನ್ನ ಆರೋಗ್ಯ ರಕ್ಷಣೆಗಾಗಿ ನಾವು ಸಾಧನಗಳನ್ನಾಗಿ ಮಾಡಿಕೊಂಡಾಗ ಆರೋಗ್ಯಕ್ಕೆ ಏನನ್ನು ತ್ಯಾಗ ಮಾಡಬೇಕು, ಆರೋಗ್ಯಕ್ಕಾಗಿ ಮಾರಕವಾಗುವ ದುಶ್ಚಟ ದುರ್ಗುಣಗಳನ್ನು ತ್ಯಾಗ ಮಾಡಬೇಕು. ಶಿಸ್ತು ಸಂಯಮಗಳನ್ನು ರೂಢಿಸಿಕೊಳ್ಳಬೇಕು. ಆರೋಗ್ಯದ ಮಹತ್ವ ಅರ್ಥ ಮಾಡಿಕೊಂಡು ಬದುಕಬೇಕು. ಅಂದ್ರೆ ನಮ್ಮಲ್ಲಿರುವಂತಹ ದುಶ್ಚಟಗಳನ್ನ ಬಿಡಬೇಕು, ದುರ್ಗುಣಗಳನ್ನ ಬಿಡಬೇಕು. ಮತ್ತು ನಮ್ಗೆ ಅದೇ ದುಡ್ಡು ಬಂದಾಗ ನಮಗೆ ವೇಳೆ ಮಹತ್ವ ಗುರುದಿಲ್ಲ, ಯಾವಾಗಾದ್ರೂ ಊಟೋಪಚಾರಗಳನ್ನ ಮಾಡೋದು, ಸರಿಯಾದ ನಮ್ಮ ಜೀವನ ಶೈಲಿ, ಎಲ್ಲಾದ್ರೂ ಊಟ ಮಾಡುವುದು, ಜೀವನ ಶೈಲಿ ಪಾಶ್ಚಿಮಾತ್ಯ ಆಹಾರ ಪದ್ಧತಿಗಳನ್ನ ಪಾಲನೆ ಮಾಡುದು, ಇದರಿಂದ ಇವನ್ನೆಲ್ಲ ಬಿಡಬೇಕು ಅಂತ ಅವರು ತಿಳಿಸ್ತಾರೆ. ವ್ಯಕ್ತಿ ದೃಷ್ಟಿಯಿಂದ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ಪ್ರಾಮುಖ್ಯತೆ ಸಾಮಾಜಿಕ ಆರೋಗ್ಯ ಮತ್ತು ರಾಷ್ಟ್ರದ ಆರೋಗ್ಯಕ್ಕಿದೆ. ಈ ಮೈಲ್ಸ್ ಎಂಬ ಲೇಖಕ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ, ಅವನೇ ಉತ್ತರವನ್ನು ಹೇಳುತ್ತಾನೆ. ವಾಟ್ ಈಸ್ ದ ಪ್ರಾಸ್ಪರಿಟಿ ಆಫ್ ದ ನೇಷನ್? ಅಂದ್ರೆ ಒಂದು ರಾಷ್ಟ್ರದ ಸಂಪತ್ತು ಯಾವುದು ಅಂತ ಅವರು ಈ ಮೈಲ್ಸ್ ಅನ್ನೋರು ಲೇಖಕರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಮುಂದೆ ಅದಕ್ಕೆ ಅವರೇ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಅವರು ಬರೆದಿದ್ದಾರೆ. ದ ಹೆಲ್ತ್ ಆಫ್ ದ ಪೀಪಲ್ಸ್ ಈಸ್ ದಿ ಪ್ರಾಸ್ಪರಿಟಿ ಆಫ್ ದ ನೇಷನ್. ನೋಡಿ, ರಾಷ್ಟ್ರದ ಸಂಪತ್ತು ಯಾವ್ದಂದ್ರೆ ದುಡ್ಡು, ಸಿರಿ, ವೈಡರ್ಗಳು ಯಾವುದೆಲ್ಲ, ಜನರ ಆರೋಗ್ಯ ಒಂದು ರಾಷ್ಟ್ರದ ಸಂಪತ್ತು ಎಂದು ತಿಳಿಸಿದ್ದಾರೆ. ಅಬಕಾರಿ ತೆರಿಗೆ, ಆದಾಯ ತೆರಿಗೆ, ವಿದೇಶಿ ಹೂಡಿಕೆದಾರರ ಬಂಡವಾಳ ಮುಂತಾದವುಗಳನ್ನು ನಂಬಿಕೊಂಡಿರುವ ನಮ್ಮ ರಾಜಕಾರಣಿಗಳಿಗೆ ಮೈಲ್ಸ್ನ ಆರೋಗ್ಯದ ಕಾಳಜಿ ಅರ್ಥವಾಗುವುದಿಲ್ಲ. ಆದರೆ ಇದು ಪ್ರತಿಯೊಬ್ಬ ಶ್ರೀ ಸಾಮಾನ್ಯನ ಹಾರೈಕೆ, ಉತ್ತಮ ಆರೋಗ್ಯವನ್ನು ಪಡೆಯುವುದೇ ಆಗಿದೆ. ಹಾಗಾದರೆ ಆರೋಗ್ಯ ಎಂದರೇನು? ಈ ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರ ಹೇಳುವುದು ಕಷ್ಟ ಸಾಧ್ಯ. ರೋಗವಿಲ್ಲದ ಸ್ಥಿತಿಯೇ ಆರೋಗ್ಯ ಎಂಬ ಶಬ್ದಹರ್ಷ ಅರ್ಥವನ್ನು ಹೇಳಬಹುದು. ಇದರಿಂದ ಆರೋಗ್ಯದ ಬಗ್ಗೆ ಪೂರ್ಣ ವ್ಯಾಖ್ಯಾನ ಮಾಡುವಂತಾಗುವುದೇ? ಹಾಗೆ ಹೇಳಲು ಬರುವುದಿಲ್ಲ. ಸಾಮಾನ್ಯವಾಗಿ ಒಬ್ಬರಿಗೊಬ್ಬರು ಭೇಟಿಯಾದಾಗ ಮೊದಲು ಕೇಳುವ ಪ್ರಶ್ನೆ, ಎಲ್ಲಾ ಕ್ಷೇಮವೇ ಅಥವಾ ಚೆನ್ನಾಗಿದ್ದೀರಾ? ನಾವು ಕೂಡ ಉತ್ತರ ಕೊಡುತ್ತೇವೆ, ಎಲ್ಲಾ ಕ್ಷೇಮ, ಚೆನ್ನಾಗಿದ್ದೇವೆ ಎಂದು. ಈ ಸಂಭಾಷಣೆಯಲ್ಲಿ ಕೇವಲ ಶರೀರವನ್ನು ಗುರಿಯಾಗಿಟ್ಟುಕೊಳ್ಳುವುದಾಗಿದೆ ಹೊರತು ಪೂರ್ಣ ಆರೋಗ್ಯವನ್ನಲ್ಲ. ಹಾಗಾದರೆ ಪೂರ್ಣ ಆರೋಗ್ಯದ ಪರಿಕಲ್ಪನೆ ಏನು? ಈ ವಿಷಯದಲ್ಲಿ ನಮ್ಮ ಶರಣರು ಮತ್ತು ಆಯುರ್ವೇದ ತಜ್ಞರು ಏನು ಹೇಳುತ್ತಾರೆ ಎಂಬ ವಿಷಯವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಇಲ್ಲಿಯವರೆಗೂ ಇನ್ನು ಮುಂದಿನ ಅಧ್ಯಾಯ, ಇನ್ನು 6 ಅಧ್ಯಾಯಗಳು ಉಳಿದಿವೆ. ನನಗೆ ಮುಂದೆ ಅವಕಾಶ ಕೊಟ್ಟಾಗ ನನ್ನ ಧ್ಯಾನ ಹಂಚಿಕೆಯನ್ನು ಮಾಡಿಕೊಳ್ಳಲು ಇಷ್ಟಪಡುತ್ತೇನೆ ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ
ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.